ಇವತ್ತು ಇಡೀ ದಿನ ಇಡೀ ರಾಜ್ಯದ ಜನರ ಚಿತ್ತ ನೆಟ್ಟಿದ್ದು ಡಿ ಕೆ ಶಿವಕುಮಾರ್ ಅವರ ಮಾತಿನ ಮೇಲೆ, ಸಿದ್ದರಾಮಯ್ಯ ಅವರ ಮುಂದಿನ ನಡೆಯ ಮೇಲೆ. ಇವರಿಬ್ಬರನ್ನ ಹೊರತುಪಡಿಸಿ ಸಿದ್ದರಾಮಯ್ಯ ಆಪ್ತರು ಏನು ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಅವರ ಆಪ್ತರು ಏನು ಮಾಡ್ತಾರೆ, ಬಹಳ ಕುತೂಹಲಕ್ಕೆ ಕಾರಣವಾಗಿತ್ತು. ಕಾರಣ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಕೂತು ಕೊಟ್ಟಂತ ಸಂದೇಶ, ಪವರ್ ಶೇರಿಂಗ್ ವಿಚಾರ, ಸಿಎಂ ಕುರ್ಚಿ ಖಾಲಿ ಇಲ್ಲ ಅನ್ನೋ ವಿಚಾರ, ಮುಂದಿನ ಎಲೆಕ್ಷನ್ಗೆ ನನ್ನದೇ ನೇತೃತ್ವ ಅನ್ನೋ ವಿಚಾರ. ಈ ಸಂದೇಶ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಇದೆಲ್ಲದರ ನಡುವೆ ನಮ್ಮಲ್ಲಿ ಏನೂ ಗೊಂದಲವಿಲ್ಲ ಅಂತ ಇನ್ನಷ್ಟು ಗೊಂದಲಗಳನ್ನು ಕಾಂಗ್ರೆಸ್ ನಾಯಕರು ಮೈಗೆಳೆದುಕೊಳ್ತಿದ್ದಾರೆ. ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬೀಡು ಬಿಟ್ಟಿದ್ರು. ಪವರ್ ಶೇರಿಂಗ್ ಬಗ್ಗೆ ಮಾತುಕತೆ ನಡೆದಿಲ್ಲ, ನಾನೇ ಫುಲ್ ಟರ್ಮ್ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಮಜಾ ಅಂದರೆ ಸಿದ್ದುಗೆ ರಾಹುಲ್ ಗಾಂಧಿ ಬೆಂಬಲ ಕೂಡ ಸಿಕ್ಕಿದೆ. ಯಾಕೆ ಗೊತ್ತಾ? ಈ ರಿಪೋರ್ಟ್ ನೋಡ್ಕೊಂಬನ್ನಿ. ಬಂಡೆ ಮುಖ್ಯಮಂತ್ರಿ ಕುರ್ಚಿ ಕನಸು ಛಿದ್ರ, ಸಿಎಂ ಬದಲಿಸೋ ಮೂಡ್ನಲ್ಲಿಲ್ಲ ರಾಗ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕರ್ನಾಟಕ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ವೇಗ ಪಡೆದುಕೊಳ್ಳುತ್ತಿದೆ. ಸಿಎಂ ಬದಲಾವಣೆ ಆಗುತ್ತೋ ಇಲ್ವೋ ಇತ್ಯರ್ಥವಾಗಬೇಕು ಅನ್ನೋ ಹಾಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ರು. ಪ್ರಿಯಾಂಕಾ ವಾದ್ರಾ ಮೂಲಕವೂ ಮನವೊಲಿಸಲು ಯತ್ನಿಸಿದ್ರು. ಆದ್ರೆ ರಾಹುಲ್ ಗಾಂಧಿಗೆ ಸಿಎಂ ಬದಲಿಸೋ ಮನಸ್ಸಿಲ್ಲ ಅನ್ನೋದು ಗೊತ್ತಾಗಿ ವಾಪಸ್ ಬಂದಿದ್ದಾರೆ. ನಾನೊಬ್ಬ ಪಕ್ಷದ ಅಧ್ಯಕ್ಷರಿದ್ದೀನಿ, ಪಾರ್ಟಿಯವರು ಏನ್ ಹೇಳಿದಾರೋ ಅನ್ನೋದನ್ನ ಈಗಾಗಲೇ ಮುಖ್ಯಮಂತ್ರಿಗಳೇ ಉಲ್ಲೇಖ ಮಾಡಿದ್ದಾರೆ. ಅವ್ರು ಏನ್ ಹೇಳ್ಬೇಕು ಎಲ್ಲ ನಿಮ್ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ. ಸರ್, ಮುಂದಿನ ಚುನಾವಣೆಯಲ್ಲೂ ಸಹ ನಮ್ಮ ನಾಯಕತ್ವದಲ್ಲೇ ಅವರೇ ಉತ್ತರ ಕೊಟ್ಟಿದ್ದಾರೆ. ಅವ್ರು ಉತ್ತರ ಕೊಟ್ಟು ಬರುತ್ತಿದ್ರೆ ನಾವು ಪದೇ ಪದೇ ಮಾತಾಡೋದು ನಮಗೂ ಸೂಕ್ತ ಅಲ್ಲ, ನೀವು ಕೇಳೋದು ನಿಮ್ಗೂ ಸೂಕ್ತ ಅಲ್ಲ. ಕಾಂಗ್ರೆಸ್ ಹೈಕಮಾಂಡ್ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಯನ್ನೇ ಮಾಡಿಲ್ವಂತೆ. ಅದರಲ್ಲೂ ಸಿಎಂ ಬದಲಿಸೋಕೆ ರಾಹುಲ್ ಗಾಂಧಿಗೆ ಮನಸ್ಸಿಲ್ವಂತೆ. ಬಿಹಾರ್ ಚುನಾವಣೆ ಹಿನ್ನೆಲೆಯಲ್ಲಿ ಯಾವ ನಿರ್ಧಾರವೂ ತೆಗೆದುಕೊಳ್ಳಲ್ಲ, ನಾವು ಯಾವ ಪ್ರಯೋಗ ಮಾಡೋ ಮನಸ್ಥಿತಿಯಲ್ಲಿ ಇಲ್ಲ, ಆದ್ದರಿಂದ ನಾಯಕತ್ವ ಬದಲಾವಣೆ ಇಲ್ಲ ಅಂತ ರಾಹುಲ್ ಗಾಂಧಿ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಆ ಮೂಲಕ ಸಿಎಂ ಸಿದ್ದರಾಮಯ್ಯಗೆ ಕೈ ಹೈಕಮಾಂಡ್ ಸಿಹಿ ಸುದ್ದಿ ಕೊಟ್ಟಿದೆ. ಅದೇ ಕಾರಣಕ್ಕೆ ಸಿದ್ದಣ್ಣ ನಾನೇ 5 ವರ್ಷ ಸಿಎಂ ಎಂದಿದ್ದಾರೆ. ಇಲ್ಲಿ ನೋಡ್ತಾ ಇದೀವಿ ಲಾಯರ್ಗಳು, ನಾವೆಲ್ಲ ಚೇರ್ ಬದಾಡ್ತಾ ಇದೀವಿ, ನೀವು ಚೇರೇ ಬೇಡ ಅಂತ ಕೂತಿದ್ದೀವಿ. ಬಂದು ಚೇರ್ ಅಲ್ಲಿ ಕೂತ್ಕೊಂಡಪ್ಪ, ಚೇರ್ ಸಿಕ್ಕಿದೆ ಕಷ್ಟ, ಆದ್ಮೇಲೆ ಸಿಕ್ಕಿದಾಗ ತಪ್ಪು ಬಂದು ಕೂತ್ಕೊಳ್ಳೋದು ಕಲಿಯಬೇಕು. ನೋಡಿದ್ರೆ ನೀವು ಬಹಳ ತ್ಯಾಗಿಗಳ ತರ ಕಾಣ್ತಾ ಇದ್ದೀವಿ. ಎಷ್ಟೊಂದು ಚೇರು ಒಳ್ಳೆ ಫಸ್ಟ್ ಕ್ಲಾಸ್ ಭವನ ಎಲ್ಲ ಮಾಡೋರೆಲ್ಲ ಆಪರ್ಚುನಿಟಿ ಸಿಗೋದು ಬಹಳ ಕಷ್ಟ. ಆಪರ್ಚುನಿಟಿ ಸಿಕ್ಕಿದಾಗ ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು. ಮೈಸೂರಿನಲ್ಲಿ ನಿಂತು ಬಂಡೆಯಂತೆ ಸರ್ಕಾರ ಭದ್ರ ಎಂದಿದ್ದ ಸಿದ್ದರಾಮಯ್ಯ ಸ್ವರ ದೆಹಲಿಯಲ್ಲಿ ಹೊಸ ಸ್ವರೂಪ ಪಡೆದುಕೊಂಡಿದೆ. 2 ವರ್ಷ ಹೇಗೋ ಸರ್ಕಾರವನ್ನ ತಳ್ಳಿಕೊಂಡು ಬಂದ ಈ ಜೋಡೆತ್ತು ಈಗ ಹಾದಿ ತಪ್ಪುತ್ತಿದೆ. ಈ 2 ವರ್ಷ ಒಂದು ಲೆಕ್ಕವಾದ್ರೆ ಇನ್ಮುಂದೆ ಇರೋದು ಇನ್ನೊಂದು ಲೆಕ್ಕ. ಕಾಂಗ್ರೆಸ್ ಹೈಕಮಾಂಡ್ಗೆ ನಿಜವಾದ ಅಗ್ನಿ ಪರೀಕ್ಷೆ ಈಗ ಶುರು. ಬ್ಯೂರೋ ರಿಪೋರ್ಟ್. ಇವತ್ತು ಇಡೀ ದಿನ ಇಡೀ ರಾಜ್ಯದ ಜನರ ಚಿತ್ತ ನೆಟ್ಟಿದ್ದು ಡಿ ಕೆ ಶಿವಕುಮಾರ್ ಅವರ ಮಾತಿನ ಮೇಲೆ, ಸಿದ್ದರಾಮಯ್ಯ ಅವರ ಮುಂದಿನ ನಡೆಯ ಮೇಲೆ. ಇವರಿಬ್ಬರನ್ನ ಹೊರತುಪಡಿಸಿ ಸಿದ್ದರಾಮಯ್ಯ ಆಪ್ತರು ಏನು ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಅವರ ಆಪ್ತರು ಏನು ಮಾಡ್ತಾರೆ, ಬಹಳ ಕುತೂಹಲಕ್ಕೆ ಕಾರಣವಾಗಿತ್ತು. ಕಾರಣ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಕೂತು ಕೊಟ್ಟಂತ ಸಂದೇಶ, ಪವರ್ ಶೇರಿಂಗ್ ವಿಚಾರ, ಸಿಎಂ ಕುರ್ಚಿ ಖಾಲಿ ಇಲ್ಲ ಅನ್ನೋ ವಿಚಾರ, ಮುಂದಿನ ಎಲೆಕ್ಷನ್ಗೆ ನನ್ನದೇ ನೇತೃತ್ವ ಅನ್ನೋ ವಿಚಾರ. ಈ ಸಂದೇಶ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಇದೆಲ್ಲದರ ನಡುವೆ ನಮ್ಮಲ್ಲಿ ಏನೂ ಗೊಂದಲವಿಲ್ಲ ಅಂತ ಇನ್ನಷ್ಟು ಗೊಂದಲಗಳನ್ನು ಕಾಂಗ್ರೆಸ್ ನಾಯಕರು ಮೈಗೆಳೆದುಕೊಳ್ತಿದ್ದಾರೆ. ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬೀಡು ಬಿಟ್ಟಿದ್ರು. ಪವರ್ ಶೇರಿಂಗ್ ಬಗ್ಗೆ ಮಾತುಕತೆ ನಡೆದಿಲ್ಲ, ನಾನೇ ಫುಲ್ ಟರ್ಮ್ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಮಜಾ ಅಂದರೆ ಸಿದ್ದುಗೆ ರಾಹುಲ್ ಗಾಂಧಿ ಬೆಂಬಲ ಕೂಡ ಸಿಕ್ಕಿದೆ. ಯಾಕೆ ಗೊತ್ತಾ? ಈ ರಿಪೋರ್ಟ್ ನೋಡ್ಕೊಂಬನ್ನಿ. ಮುಖ್ಯಮಂತ್ರಿ ಕುರ್ಚಿ ಕನಸು ಛಿದ್ರ, ಸಿಎಂ ಬದಲಿಸೋ
ಮೂಡ್ನಲ್ಲಿಲ್ಲ ರಾಗ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕರ್ನಾಟಕ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ವೇಗ ಪಡೆದುಕೊಳ್ಳುತ್ತಿದೆ. ಸಿಎಂ ಬದಲಾವಣೆ ಆಗುತ್ತೋ ಇಲ್ವೋ ಇತ್ಯರ್ಥವಾಗಬೇಕು ಅನ್ನೋ ಹಾಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ರು. ಪ್ರಿಯಾಂಕಾ ವಾದ್ರಾ ಮೂಲಕವೂ ಮನವೊಲಿಸಲು ಯತ್ನಿಸಿದ್ರು. ಆದ್ರೆ ರಾಹುಲ್ ಗಾಂಧಿಗೆ ಸಿಎಂ ಬದಲಿಸೋ ಮನಸ್ಸಿಲ್ಲ ಅನ್ನೋದು ಗೊತ್ತಾಗಿ ವಾಪಸ್ ಬಂದಿದ್ದಾರೆ. ನಾನೊಬ್ಬ ಪಕ್ಷದ ಅಧ್ಯಕ್ಷರಿದ್ದೀನಿ. ಪಾರ್ಟಿಯವರು ಏನ್ ಹೇಳಿದಾರೋ ಅನ್ನೋದನ್ನ ಈಗಾಗಲೇ ಮುಖ್ಯಮಂತ್ರಿಗಳೇ ಉಲ್ಲೇಖ ಮಾಡಿದ್ದಾರೆ. ಅವ್ರು ಏನ್ ಹೇಳ್ಬೇಕು ಎಲ್ಲ ನಿಮ್ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ. ಸರ್ ಮುಂದಿನ ಚುನಾವಣೆಯಲ್ಲೂ ಸಹ ನಮ್ಮ ನಾಯಕತ್ವದಲ್ಲಿ ನಾನು ಅವರೇ ಉತ್ತರ ಕೊಟ್ಟಿದ್ದಾರೆ. ಅವ್ರು ಉತ್ತರ ಕೊಟ್ಟು ಬರುತ್ತಿದ್ರೆ ನಾವು ಪದೇ ಪದೇ ಮಾತಾಡೋದು ನಮಗೂ ಸೂಕ್ತ ಅಲ್ಲ, ನೀವು ಕೇಳೋದು ನಿಮ್ಗೂ ಸೂಕ್ತ ಅಲ್ಲ. ಕಾಂಗ್ರೆಸ್ ಹೈಕಮಾಂಡ್ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಯನ್ನೇ ಮಾಡಿಲ್ವಂತೆ. ಅದರಲ್ಲೂ ಸಿಎಂ ಬದಲಿಸೋಕೆ ರಾಹುಲ್ ಗಾಂಧಿಗೆ ಮನಸ್ಸಿಲ್ವಂತೆ. ಬಿಹಾರ್ ಚುನಾವಣೆ ಹಿನ್ನೆಲೆಯಲ್ಲಿ ಯಾವ ನಿರ್ಧಾರವೂ ತೆಗೆದುಕೊಳ್ಳಲ್ಲ, ನಾವು ಯಾವ ಪ್ರಯೋಗ ಮಾಡೋ ಮನಸ್ಥಿತಿಯಲ್ಲಿ ಇಲ್ಲ, ಆದ್ದರಿಂದ ನಾಯಕತ್ವ ಬದಲಾವಣೆ ಇಲ್ಲ ಅಂತ ರಾಹುಲ್ ಗಾಂಧಿ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಆ ಮೂಲಕ ಸಿಎಂ ಸಿದ್ದರಾಮಯ್ಯಗೆ ಕೈ ಹೈಕಮಾಂಡ್ ಸಿಹಿ ಸುದ್ದಿ ಕೊಟ್ಟಿದೆ. ಅದೇ ಕಾರಣಕ್ಕೆ ಸಿದ್ದಣ್ಣ ನಾನೇ 5 ವರ್ಷ ಸಿಎಂ ಎಂದಿದ್ದಾರೆ. ಇಲ್ಲಿ ನೋಡ್ತಾ ಇದೀನಿ ಲಾಯರ್ಗಳು, ನಾವೆಲ್ಲ ಚೇರ್ ಬದಾಡ್ತಾ ಇದೀವಿ, ನೀವು ಚೇರೆ ಬೇಡ ಅಂತ ಕೂತಿದ್ದೀರಿ, ಬಂದ್ ಚೇರ್ ಅಲ್ಲಿ ಕೂತ್ಕೊಂಡಪ್ಪ. ಚೇರ್ ಸಿಕ್ಕಿದೆ ಕಷ್ಟ, ಆದ್ಮೇಲೆ ಸಿಕ್ಕಿದಾಗ ತಪ್ಪು ಬಂದು ಕೂತ್ಕೊಳ್ಳೋದು ಕಲಿಯಬೇಕು. ನೀವೆಲ್ಲ ನೋಡಿದ್ರೆ ನೀವು ಬಹಳ ತ್ಯಾಗಿಗಳ ತರ ಕಾಣ್ತಾ ಇದ್ದೀವಿ. ಎಷ್ಟೊಂದು ಚೇರು ಒಳ್ಳೆ ಫಸ್ಟ್ ಕ್ಲಾಸ್ ಭವನ ಎಲ್ಲ ಮಾಡೋರೆಲ್ಲ ಆಪರ್ಚುನಿಟಿ ಸಿಗೋದು ಬಹಳ ಕಷ್ಟ. ಆಪರ್ಚುನಿಟಿ ಸಿಕ್ಕಿದಾಗ ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು. ಮೈಸೂರಿನಲ್ಲಿ ನಿಂತು ಬಂಡೆಯಂತೆ ಸರ್ಕಾರ ಭದ್ರ ಎಂದಿದ್ದ ಸಿದ್ದರಾಮಯ್ಯ ಸ್ವರ ದೆಹಲಿಯಲ್ಲಿ ಹೊಸ ಸ್ವರೂಪ ಪಡೆದುಕೊಂಡಿದೆ. 2 ವರ್ಷ ಹೇಗೋ ಸರ್ಕಾರವನ್ನ ತಳ್ಳಿಕೊಂಡು ಬಂದ ಈ ಜೋಡೆತ್ತು ಈಗ ಹಾದಿ ತಪ್ಪುತ್ತಿದೆ. ಈ 2 ವರ್ಷ ಒಂದು ಲೆಕ್ಕವಾದ್ರೆ ಇನ್ಮುಂದೆ ಇರೋದು ಇನ್ನೊಂದು ಲೆಕ್ಕ. ಕಾಂಗ್ರೆಸ್ ಹೈಕಮಾಂಡ್ಗೆ ನಿಜವಾದ ಅಗ್ನಿ ಪರೀಕ್ಷೆ ಈಗ ಶುರು. ಇವತ್ತು ಇಡೀ ದಿನ ಇಡೀ ರಾಜ್ಯದ ಜನರ ಚಿತ್ತ ನೆಟ್ಟಿದ್ದು ಡಿ ಕೆ ಶಿವಕುಮಾರ್ ಅವರ ಮಾತಿನ ಮೇಲೆ, ಸಿದ್ದರಾಮಯ್ಯ ಅವರ ಮುಂದಿನ ನಡೆಯ ಮೇಲೆ. ಇವರಿಬ್ಬರನ್ನ ಹೊರತುಪಡಿಸಿ ಸಿದ್ದರಾಮಯ್ಯ ಆಪ್ತರು ಏನ್ ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಅವರ ಆಪ್ತರು ಏನ್ ಮಾಡ್ತಾರೆ, ಬಹಳ ಕುತೂಹಲಕ್ಕೆ ಕಾರಣವಾಗಿತ್ತು. ಕಾರಣ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಕೂತು ಕೊಟ್ಟಂತ ಸಂದೇಶ, ಪವರ್ ಶೇರಿಂಗ್ ವಿಚಾರ, ಸಿಎಂ ಕುರ್ಚಿ ಖಾಲಿ ಇಲ್ಲ ಅನ್ನೋ ವಿಚಾರ, ಮುಂದಿನ ಎಲೆಕ್ಷನ್ಗೆ ನನ್ನದೇ ನೇತೃತ್ವ ಅನ್ನೋ ವಿಚಾರ. ಈ ಸಂದೇಶ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಇದೆಲ್ಲದರ ನಡುವೆ ನಮ್ಮಲ್ಲಿ ಏನೂ ಗೊಂದಲವಿಲ್ಲ ಅಂತ ಇನ್ನಷ್ಟು ಗೊಂದಲಗಳನ್ನ ಕಾಂಗ್ರೆಸ್ ನಾಯಕರು ಮೈಗೆಳೆದುಕೊಳ್ತಿದ್ದಾರೆ. ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬೀಡು ಬಿಟ್ಟಿದ್ರು. ಪವರ್ ಶೇರಿಂಗ್ ಬಗ್ಗೆ ಮಾತುಕತೆ ನಡೆದಿಲ್ಲ, ನಾನೇ ಫುಲ್ ಟರ್ಮ್ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಮಜಾ ಅಂದ್ರೆ ಸಿದ್ದುಗೆ ರಾಹುಲ್ ಗಾಂಧಿ ಬೆಂಬಲ ಕೂಡ ಸಿಕ್ಕಿದೆ. ಯಾಕೆ ಗೊತ್ತಾ? ಈ ರಿಪೋರ್ಟ್ ನೋಡ್ಕೊಂಬನ್ನಿ. ಬಂಡೆ ಮುಖ್ಯಮಂತ್ರಿ ಕುರ್ಚಿ ಕನಸು ಛಿದ್ರ. ಸಿಎಂ ಬದಲಿಸೋ ಮೂಡ್ನಲ್ಲಿಲ್ಲ ರಾಗ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕರ್ನಾಟಕ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ವೇಗ ಪಡೆದುಕೊಳ್ಳುತ್ತಿದೆ. ಸಿಎಂ ಬದಲಾವಣೆ ಆಗುತ್ತೋ ಇಲ್ವೋ ಇತ್ಯರ್ಥವಾಗಬೇಕು ಅನ್ನೋ ಹಾಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ರು. ಪ್ರಿಯಾಂಕಾ ವಾದ್ರಾ ಮೂಲಕವೂ ಮನವೊಲಿಸಲು ಯತ್ನಿಸಿದ್ರು. ಆದ್ರೆ ರಾಹುಲ್ ಗಾಂಧಿಗೆ ಸಿಎಂ ಬದಲಿಸೋ ಮನಸ್ಸಿಲ್ಲ ಅನ್ನೋದು ಗೊತ್ತಾಗಿ ವಾಪಸ್ ಬಂದಿದ್ದಾರೆ. ನಾನೊಬ್ಬ ಪಕ್ಷದ ಅಧ್ಯಕ್ಷರಿದ್ದೀನಿ. ಪಾರ್ಟಿಯವರು ಏನ್ ಹೇಳಿದಾರೋ ಅನ್ನೋದನ್ನ ಈಗಾಗಲೇ ಮುಖ್ಯಮಂತ್ರಿಗಳೇ ಉಲ್ಲೇಖ ಮಾಡಿದ್ದಾರೆ. ಅವ್ರು ಏನ್ ಹೇಳ್ಬೇಕು ಎಲ್ಲ ನಿಮ್ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ. ಸರ್ ಮುಂದಿನ ಚುನಾವಣೆಯಲ್ಲೂ ಸಹ ನಮ್ಮ ನಾಯಕತ್ವದಲ್ಲಿ ನಾನು ಅವರೇ ಉತ್ತರ ಕೊಟ್ಟಿದ್ದಾರೆ. ಅವ್ರು ಉತ್ತರ ಕೊಟ್ಟು ಬರುತ್ತಿದ್ರೆ ನಾವು ಪದೇ ಪದೇ ಮಾತಾಡೋದು ನಮಗೂ ಸೂಕ್ತ ಅಲ್ಲ, ನೀವು ಕೇಳೋದು ನಿಮ್ಗೂ ಸೂಕ್ತ ಅಲ್ಲ. ಕಾಂಗ್ರೆಸ್
ಹೈಕಮಾಂಡ್ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಯನ್ನೇ ಮಾಡಿಲ್ವಂತೆ. ಅದರಲ್ಲೂ ಸಿಎಂ ಬದಲಿಸೋಕೆ ರಾಹುಲ್ ಗಾಂಧಿಗೆ ಮನಸ್ಸಿಲ್ವಂತೆ. ಬಿಹಾರ್ ಚುನಾವಣೆ ಹಿನ್ನೆಲೆಯಲ್ಲಿ ಯಾವ ನಿರ್ಧಾರವೂ ತೆಗೆದುಕೊಳ್ಳಲ್ಲ, ನಾವು ಯಾವ ಪ್ರಯೋಗ ಮಾಡೋ ಮನಸ್ಥಿತಿಯಲ್ಲಿ ಇಲ್ಲ, ಆದ್ದರಿಂದ ನಾಯಕತ್ವ ಬದಲಾವಣೆ ಇಲ್ಲ ಅಂತ ರಾಹುಲ್ ಗಾಂಧಿ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಆ ಮೂಲಕ ಸಿಎಂ ಸಿದ್ದರಾಮಯ್ಯಗೆ ಕೈ ಹೈಕಮಾಂಡ್ ಸಿಹಿ ಸುದ್ದಿ ಕೊಟ್ಟಿದೆ. ಅದೇ ಕಾರಣಕ್ಕೆ ಸಿದ್ದಣ್ಣ ನಾನೇ 5 ವರ್ಷ ಸಿಎಂ ಎಂದಿದ್ದಾರೆ. ಇಲ್ಲಿ ನೋಡ್ತಾ ಇದೀನಿ ಲಾಯರ್ಗಳು, ನಾವೆಲ್ಲ ಚೇರ್ ಬದಾಡ್ತಾ ಇದೀವಿ, ನೀವು ಚೇರ್ ಬೇಡ ಅಂತ ಕೂತಿದ್ದೀರಿ, ಬಂದ್ ಚೇರ್ ಅಲ್ಲಿ ಕೂತ್ಕೊಂಡಪ್ಪ. ಚೇರ್ ಸಿಕ್ಕಿದೆ ಕಷ್ಟ, ಆದ್ಮೇಲೆ ಸಿಕ್ಕಾಗ ತಪ್ಪು ಬಂದು ಕೂತ್ಕೊಳ್ಳೋದು ಕಲಿಯಬೇಕು. ನೀವೆಲ್ಲ ನೋಡಿದ್ರೆ ನೀವು ಬಹಳ ತ್ಯಾಗಿಗಳ ತರ ಕಾಣ್ತಾ ಇದ್ದೀವಿ. ಎಷ್ಟೊಂದು ಚೇರು ಒಳ್ಳೆ ಫಸ್ಟ್ ಕ್ಲಾಸ್ ಭವನ ಎಲ್ಲ ಮಾಡೋರೆಲ್ಲ ಆಪರ್ಚುನಿಟಿ ಸಿಗೋದು ಬಹಳ ಕಷ್ಟ. ಆಪರ್ಚುನಿಟಿ ಸಿಕ್ಕಿದಾಗ ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು. ಮೈಸೂರಿನಲ್ಲಿ ನಿಂತು ಬಂಡೆಯಂತೆ ಸರ್ಕಾರ ಭದ್ರ ಎಂದಿದ್ದ ಸಿದ್ದರಾಮಯ್ಯ ಸ್ವರ ದೆಹಲಿಯಲ್ಲಿ ಹೊಸ ಸ್ವರೂಪ ಪಡೆದುಕೊಂಡಿದೆ. 2 ವರ್ಷ ಹೇಗೋ ಸರ್ಕಾರವನ್ನ ತಳ್ಳಿಕೊಂಡು ಬಂದ ಈ ಜೋಡೆತ್ತು ಈಗ ಹಾದಿ ತಪ್ಪುತ್ತಿದೆ. ಈ 2 ವರ್ಷ ಒಂದು ಲೆಕ್ಕವಾದ್ರೆ ಇನ್ಮುಂದೆ ಇರೋದು ಇನ್ನೊಂದು ಲೆಕ್ಕ. ಕಾಂಗ್ರೆಸ್ ಹೈಕಮಾಂಡ್